ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುತ್ತು. ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಪ್ಪ ಅಂತಂದರೆ, ಆದರ್ಶ ವಿದ್ಯಾಲಯ ಒಂದು ಇದು ಇರತಕ್ಕಂತಹ ನವೋದಯ ಎಕ್ಸಾಮ್ನ ಒಂದು ಈಗ ಅಪ್ಲಿಕೇಶನನ್ನು ನಿಮಗೆ ಹಾಕಲು ಈಗ ರಾಜ್ಯ ಸರ್ಕಾರ ಆದೇಶವನ್ನು ಕೋರಿದೆ. ಅದು ಕೂಡ 2027-28ನೇ ಸಾಲಿನ ಒಂದು ಆದೇಶವನ್ನು ನಿಮಗೆ ಹೊರಡಿಸಿದೆ ಅಂತ ಹೇಳ್ತಕ್ಕಂಥದ್ದು. ಇದರಲ್ಲಿ ಏನೇನು ಮಾಡ್ಬೇಕಂತ ಇವತ್ತಿನ ಒಂದು ಮಾಹಿತಿಯಲ್ಲಿ ನಾನು ನಿಮಗೆ ಏನನ್ನು ಹೇಳ್ತೀನಪ್ಪ ಅಂತಂದ್ರೆ, ಯಾವ ರೀತಿಯಾಗಿ ನಾವು ಅಪ್ಲಿಕೇಶನನ್ನು ಹಾಕುವುದು ಮತ್ತು ಏನೇನು ಲಾಸ್ಟ್ ಡೇಟ್ ಯಾವಾಗ, ಪೇಪರ್ ಎಕ್ಸಾಮ್ ಯಾವಾಗ ಇರ್ತವೆ, ಯಾವ ಥರ ನಾವು ಕ್ಲಾಸನ್ನು ತಗೊಂಡು ನವೋದಯ ಎಕ್ಸಾಮನ್ನು ನಾವು ಪಾಸ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಗಾದರೆ ಈ ಒಂದು ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋಗೆ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಅನೇಕ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇಲ್ಲಿ ಏನಿಲ್ಲ, ಬರೀ ನೀವು ಇಲ್ಲಿ ಫಸ್ಟ್ ಲಿಂಕ್ ಮೇಲೆ ನಾನೀಗ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಹರ್ ಟು ರಿಜಿಸ್ಟರ್ ನಂಬರ್. ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಅಥವಾ ಯಾರು ಇದ್ದರೆ ಅವ್ರ ಕಡೆ ಹೋಗಿ ಕೇಳಿ, ಸರ್ ನಮ್ಮದು NMMS ಈಗ ಎಕ್ಸಾಮ್ ಬಂದಿದೆ ಅಂತಲ್ವ, ಅದರದ್ದು ರಿಜಿಸ್ಟರ್ ಫಾರ್ಮ್ ಕೊಡಿ ಅಂತ ಕೇಳಿ. ಫ್ರೆಂಡ್ಸ್, ರಿಜಿಸ್ಟರ್ ಫಾರ್ಮ್ ಅಂತ ಇದೆ. ಈ ಒಂದು ವೆಬ್ಸೈಟ್ಗೆ ಎಲ್ಲ ಅವರು ಶಿಕ್ಷಕರು ನಿಮಗೆ ನೀಡ್ತಾರೆ. ನಾನಿವತ್ತು ನಿಮಗೆ ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಮುಂದಿಗೆ ನಾನು ಇಡ್ತೀನಿ. ಹಾಗಾದರೆ ಇಲ್ಲಿ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಸರಿಯಾಗಿ ನೋಡಿ ವಿದ್ಯಾರ್ಥಿಗಳೇ. ಲಾಸ್ಟ್ ಡೇಟ್ ಆಫ್ ಅಪ್ಲೈ ಅಂತ ಕೇಳಿದ್ದಾರೆ. ಯಾವಾಗಪ್ಪ ಅಂತಂದ್ರೆ 31/7/2026 ಇದು ಲಾಸ್ಟ್ ಡೇಟ್ ಆಗಿರುವಂಥದ್ದು. ನಿಮಗೆ ಅಪ್ಲಿಕೇಶನ್ ಹಾಕಲು ಇವತ್ತು ಆಗಲಿಕ್ಕೆ ತಾರೀಕು ಸಮಥಿಂಗ್ 7 ಇವತ್ತು ತಾರೀಕು. ಆದ ಕಾರಣ ನೀವು ಬೇಗನೆ ಅಪ್ಲಿಕೇಶನನ್ನು ನೀವು ಹಾಕಬೇಕು. ನೀವು ಎಷ್ಟು ಹಾಕ್ತಿರೋ ಅಷ್ಟು ನಿಮಗೆ ಒಳ್ಳೆಯದಂತ ನನ್ನ ಒಂದು ಸಜೆಷನ್ ಆಗಿರುವಂಥದ್ದು. ನೆಕ್ಸ್ಟ್ ಒಂದು ಡೇಟ್ ಆಫ್ ದ ಎಕ್ಸಾಮ್ ಅಂದರೆ ಡೇಟ್ ಆಫ್ ಎಕ್ಸಾಮ್ ಯಾವಾಗಿರ್ತಪ್ಪ ಅಂತಂದರೆ 28/11/2026 ಇರ್ತಕ್ಕಂಥದ್ದು ನಿಮ್ಮ ಎಕ್ಸಾಮ್. ಭಾಳ ಇಲ್ಲ, ಬರೀ ಈ ಸಲ ನಮಗೆ ನಮ್ಮ ಹೋದ ಸಲ ಸ್ವಲ್ಪ ತಡವಾಗಿ ಎಕ್ಸಾಮಿನೇಷನನ್ನು ಮಾಡಿದ್ರು. ಈ ಸಲ ಅಷ್ಟೊಂದು ತಡವಾಗಿ ಏನೂ ಇಲ್ಲ. ಇದು 7ನೇ ತಿಂಗಳ ಅಂತಂದರೆ ನಿಮಗೆ 11 ತಿಂಗಳಲ್ಲಿ ಅಂದರೆ 4 ತಿಂಗಳು ಸಮಥಿಂಗ್ ಟೈಮ್ಗಳು ಸಿಗ್ತವೆ. ಅದರಲ್ಲಿ ನೀವು ಎಲ್ಲ ಸ್ಟಡಿಯನ್ನು ಮಾಡಬೇಕು. ಆನ್ಲೈನ್ ಕೋಚಿಂಗ್ ಸೆಂಟರ್ಗೆ ಸೇರಬೇಕು. ಫ್ರೀಯಾಗಿ ನೀವೇನಾದರೂ ತರಬೇತಿಗಳನ್ನು ಪಡಿಬೇಕಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನಾನು ಇದರಲ್ಲಿ ನವೋದಯ ತರಬೇತಿಗಳನ್ನು ಹಾಕ್ತೇನೆ ಮತ್ತು ಶಾಲೆಗೆ ಉಪಯುಕ್ತವಾದಂಥ ಪ್ರಶ್ನೋತ್ತರಗಳ ವೀಡಿಯೋಗಳನ್ನು ಹಾಕ್ತೇನೆ. ಎಲ್ಲ ಥರದ ಎಜುಕೇಷನ್ ವೀಡಿಯೋಗಳನ್ನು ನಮ್ಮ ಒಂದು ಚಾನಲಲ್ಲಿ ಹಾಕ್ತಿರ್ತೀವಿ. ಅದಕ್ಕೋಸ್ಕರ ತಪ್ಪೇ ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬರೀ ಅದಕ್ಕೆ ಹೇಳ್ತೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಹೊಸ ಮಾಹಿತಿ ನಿಮಗೆ ಸಿಗುತ್ತೆ. ಇಲ್ಲಿ ಲಾಸ್ಟಲ್ಲಿ ಬಂದರೆ ನಿಮಗೆ ಅಪ್ಲಿಕೇಶನ್ ಹಾಕಲು ಏನೇನು ಇವು ಬೇಕಪ್ಪ ಅಂತಂದ್ರೆ ಏನಿಲ್ಲ, ಬರೀ ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು. ಒಂದು ಆಧಾರ್ ಕಾರ್ಡ್ ಮತ್ತು ಫೋಟೋ. ಇಲ್ಲಿ ಪ್ಲೇಸ್ ಸೆಲೆಕ್ಟ್ ಮಾಡಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಇದನ್ನೇನು ನೀವು ಹಾಕಲು ಹೋಗಬೇಡಿ, ಯಾಕೆಂದರೆ ನಿಮ್ಮ ಶಿಕ್ಷಕರು ಇವನ್ನ ಹಾಕ್ತಾರೆ ಅಂತ ಹೇಳ್ತೀನಿ. ಹಾಗಾದರೆ ಇಲ್ಲಿವರೆಗೂ ಇಷ್ಟು ಒಂದು ಮಾಹಿತಿಯನ್ನು ನಾನು ನಿಮಗೆ ನೀಡಲು ಸಾಧ್ಯವಾದಷ್ಟು ವಿದ್ಯಾರ್ಥಿಗಳೇ. ಹಾಗಾದರೆ ಈ ಒಂದು ಮಾಹಿತಿ ನಿಮ್ಮ ಒಂದು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಅವರು ಕೂಡ NMMS ನವೋದಯ ಎಕ್ಸಾಮನ್ನು ಬರೆಯುವಂಥದ್ದು ಬರೆಯೋದಂತಾದರೆ ಬಹಳ ಒಳ್ಳೆಯದು ಅಂತ ಹೇಳ್ತೀನಿ. ಹಾಗಾದರೆ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಮುಂದಿನ ನವೋದಯ ಕ್ಲಾಸ್ಗಳ ವಿಡಿಯೋಗಳ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಾಟಾ, ಬೈ ಬೈ, ಟೇಕ್ ಕೇರ್.